ನೀವೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 2014 ಈಚೆಗೆ 3982 ಟೆರರ್ ಅಟ್ಯಾಕ್ಸ್ ಆಗಿದ್ದಾವೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾತ್ರ. ಔಟ್ ಆಫ್ 3982 ಟೆರರ್ ಅಟ್ಯಾಕ್ಸ್ 413 ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ, 630 ಜನ ಮಿಲಿಟ್ರಿಯವ್ರು ಸತ್ತವ್ರೆ. ಇದೇನು ತೋರಿಸುತ್ತೆ? ಹೈಯೆಸ್ಟ್ ನಂಬರ್ ಆಫ್ ಟೆರರ್ ಅಟ್ಯಾಕ್ಸ್ ಆಗಿರುವಂಥದ್ದು ನಿಮ್ಮ ಕಾಲದಲ್ಲಿ, ಬಿ ಜೆ ಪಿ ಕಾಲದಲ್ಲಿ. ಬಿ ಜೆ ಪಿಯವರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ತಗೊಂಡು ಆದಮೇಲೆ ಇದಕ್ಕೆ ನೀವು ಉತ್ತರ ಯಾವಾಗ ಕೊಡ್ತೀರಿ? 28 ಜನ ಸತ್ತರು, 26 ಜನ ಇಂಡಿಯನ್ಸು, 2 ಫಾರಿನರ್ಸು. 28 ಜನ ಸತ್ತು ಅವರಿನ್ನ ಮಣ್ಣು ಮಾಡಿಲ್ಲ. ಆಯಾ ರಾಜ್ಯಗಳಿಗೆ ಬಾಡಿಗಳು ಹೋಗ್ತವೆ. ಆಗಲೇ ನರೇಂದ್ರ ಮೋದಿಯವರು ಬಿಹಾರ್ಗೆ ಹೋಗಿ ಅಲ್ಲಿ ಬಿಹಾರ ನೆಲದಲ್ಲಿ ನಿಂತ್ಕೊಂಡು ಗುಡುಗಂತೆ ಬೇರು ಸಮೇತ ಹುಡುಕಿ ಸಾಯ್ತೀವಿ ಅಂತಾರೆ. ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇದೇ ಭಾಷಣ ಮಾಡಿದ್ರಲ್ಲ ಸ್ವಾಮಿ. ನಿಮ್ಮದು ಪ್ರೋಗ್ರಾಮ್ ಇದ್ದಿದ್ದು ಕಾನ್ಪುರ್ಗೆ ಹೋಗೋಕ್ಕೆ. ಕಾನ್ಪುರು ಮತ್ತು ಬಿಹಾರು. ಕಾನ್ಪುರ್ ಕ್ಯಾನ್ಸಲ್ ಮಾಡಿದ್ರಿ, ಬಿಹಾರ್ಗೆ ಹೊರಟೋದ್ರಿ. ಬಿಹಾರಲ್ಲಿ ಚುನಾವಣೆ ಬರ್ತಾಯಿದೆ, ಚುನಾವಣೆಗೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಅಧಿಕಾರದ ಮೇಲೆ, ಬ್ಲಡ್ ಮೇಲೆ, ಸಾವಿನ ಮನೆಗಳಲ್ಲಿ ಗಳ ಇರಿಯುವಂಥ ಕೆಲಸ ಮಾಡುವಂಥದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿರುವಂಥದ್ದು ಯಾವುದಾದ್ರು ಪಕ್ಷ ಇದೆ, ಅದು ಬಿ ಜೆ ಪಿಯವರು.